ಎಷ್ಟು ಜನ ನಾವು ಮಕ್ಕಳು ಅಂತ ಕೇಳಿದ್ರಂತ ತುಕಾರಾಮ ಹೇಳಿದಂತ ನನಗೆ ಎಷ್ಟು ಜನ ಮಕ್ಕಳು ಗೊತ್ತಿಲ್ರಿ ಅನ್ನವ ತುಕಾರಾಮ. ಅವಾಗ ಕೇಳಿದ ಜನ ಹೆಂಗೋ ನೀನು ನಿನ್ನ ಮಕ್ಕಳು ನಿನಗ ಎಷ್ಟಾಗ್ಯಾವ ಅಂತ ನಿನಗೆ ಗೊತ್ತಿಲ್ಲ ಅಂತ ಕೇಳ್ತಿಲ್ಲ ಅಂದವ. ಅವಾಗ ಇಲ್ರಿ ನನಗೆ ಗೊತ್ತಿಲ್ಲ ಅಂದ್ರು. ನಡಿ ಮನಿಗೆ ಹೋಗೋಣ ಅಂತ ಹೇಳಿ ಮನಿಗೆ ಹೋದ್ರಂತ. ಮನಿಗೆ ಹೋದ ಮ್ಯಾಗ ಕೇಳಿದವ್ರ ಕೇಳಿದ್ರು ಅಂತ ಏನವ ನಿನ್ನ ಗಂಡಗ ಎಷ್ಟು ಮಕ್ಕಳು ನಿಮ್ಗೆ ಅದಾವ ಅಂತ ಕೇಳಿದ್ರು ಗೊತ್ತಿರತ್ತಾರಲ್ಲ ಎಂತ ಗಂಡ ಇವ ನಿನಗ ಅಂತ ಅವ್ರ ಮಂದಿ ಕೇಳಿದವ್ರು ಹೇಳಿದಂತ. ಅವಾಗ ಜೀಜಾಬಾಯಿ ಗೋಡಾಡ್ಕೊಂಡು ಅಡಾಕ್ ಚಲೋ ಮಾಡಿದ್ರಂತ. ಯಾವಾಗ ನೋಡಿದ್ರು ವಿಠಲ ವಿಠಲ ಪಾಂಡುರಂಗ ಪಾಂಡುರಂಗ ಅಂತ ಹೇಳಿ ಯಾವಾಗ್ಲೂ ಅವ್ನ ನಾಮಸ್ಮರಣೆಯೊಳಗೆ ಇರ್ತಿ, ಯಾವಾಗ್ಲೂ ಅವನ ಜೊತೆಗೆ ಇರ್ತಿ. ನಿನಗೆ ಎಷ್ಟು ಮಕ್ಕಳು ಆಗ್ಯಾವ ಅನ್ನೋದು ನಿನಗ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಅಂತ ಹೇಳಿ ಆಕಿ ಹೆಂಡತಿ ಬಿದ್ದು ಅಡಾಡಕ್ ಚಲೋ ಮಾಡಿದ್ದಂತ. ಅವಾಗ ಇವ್ ತುಕಾರಾಮ ಹೇಳ್ತಾನ, ಅಡಾಕ್ ಹೋಗ್ಬೇಡ, ಯಾಕೆ ಅಳ್ತಿ, ಏನ್ ದುಃಖ ಆಗಿದೆ, ಇವಾಗ ಏನು ತ್ರಾಸ ಆಗೈತಿ ನಿನಗೆ, ನಿನ್ನ ಪ್ರಶ್ನೆ ಉತ್ತರ ನಾನು ಕೊಡ್ಬೇಕಿಲ್ಲೋ. ಹೌದು ಆತ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನೋ, ಆದ್ರೆ ಮೊದಲು ನೀ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಜೀಜಾಬಾಯಿ ಹೇಳ್ತಾನ. ಏನದು ಅಂತ ಕೇಳು. ಹೋಗು ಮನೆಯೊಳಗೆ ಹೊಸ ಸೀರೆ ಅದಲ್ಲ, ಸೀರೆ ತಗೊಂಡು ಉಟ್ಕೊಂಡು ರೆಡಿ ಆಗಿ ಬಾ, ನೀನು ಮದುವೆಗೆ ಹೊಂಟಿದ್ದೆಲ್ಲ ಇವತ್ತ. ಹೌದು, ಆ ಮದುವೆಗೆ ಹೋಗಬೇಕಾದ್ರ ನಿನ್ನ ಕೈ ಒಳಗ ನಾನೊಂದು ನೀರು ತುಂಬಿರ್ತಕ್ಕಂತಹ ಒಂದು ಪಾತ್ರೆಯನ್ನ ಕೊಡ್ತೇನೋ. ಆ ಪಾತ್ರೆಯನ್ನ ಕೈಯೊಳಗೆ ಹಿಡ್ಕೊಂಡ ನೀ ಮದುವೆಗೆ ಹೋಗಿ ಆ ಪಾತ್ರೆ ಒಳಗಿರ್ತಕ್ಕಂಥ ಒಂದು ಹನಿ ನೀರು ಕೂಡ ಕೆಳಗ ಚಿಲ್ಲದ ರೀತಿಯೊಳಗ ನೀ ನನಗೆ ತಂದು ವಾಪಸ್ ಕೊಡು, ನಾನು ನಿನಗೆ ಉತ್ತರ ಕೊಡ್ತು ಅಂತ ಹೇಳಿದಂತ. ಆಯ್ತು ಅಂತ ಹೇಳಿ ಹೆಂಡತಿ ಏನು ಮಾಡಿದಪ್ಪ ಅಂದ್ರೆ ಆ ನೀರಿನ ಪಾತ್ರೆಯನ್ನ ಕೈ ಒಳಗೆ ಹಿಡ್ಕೊಂಡ ಮದುವೆಗೆ ಹೋದಂತ ಜೀಜಾಬಾಯಿ. ಮದುವೆಗೆ ಹೋದ್ಲು, ಮದುವೆಯಾಗ ಎಲ್ಲಾ ಕಡೆಗೂ ಓಡಾಡಿದ್ಲು, ಮದುವೆ ನೋಡಿದ್ಲು. ಮದುವೆ ಹೆಂಗೈತಿ ಏನೈತಿ ಅನ್ನೋದು ಪರಿಕಲ್ಪನೆಗೆ ಬರ್ಲಿಲ್ಲ ಅಂತ ಆಕಿಗೆ. ಯಾಕ ಗಂಡ ಕೈ ಹಾಗ ಕೊಟ್ಟಿದ್ದಲ್ಲ ನೀರಿನ ಬಾಂಡೆ ಸಾಮಾನ, ಅದನ್ನ ಹಿಡ್ಕೊಂಡಿದ್ಲು. ದೃಷ್ಟಿ ಎಲ್ಲ ಎಲ್ಲಿತ್ತಪ್ಪ ಅಂದ್ರೆ ನೀರಿನ ಪಾತ್ರೆ ಮ್ಯಾಗ ಐತಿ. ಯಾವಾಗ್ಲೂ ಕೂಡ ಮದ್ವೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಜೀಜಾಬಾಯಿ ಮನೆಗೆ ಬಂದ ಮ್ಯಾಗ ಅದನ್ನ ಗಂಡನ ಕೈಯಾಗ ಕೊಡ್ತಾಳು. ಕೊಟ್ಟ ಗಂಡ ಕೇಳ್ದ, ಈ ನೀರಿನ ಪಾತ್ರೆ ನೀನ್ ತಗೊಂಡು ಹೋಗಿದ್ದಲ್ಲ, ಈ ನೀರಾಗ ಒಂದು ಹನಿರೋ ನೀರು ಕೆಳಗೆ ಚೆಲ್ಲಿದೆ ಏನೋ, ಈಗಿಲ್ಲ ಚೆಲ್ಲಿಲ್ಲ ಅಂತ ಹೇಳಿ. ಎಲ್ಲಿಗೆ ಹೋಗಿದ್ದಿ ನೀನು ಅಂತ ಕೇಳಿದ. ನಾ ಮದುವೆಗೆ ಹೋಗಿದ್ನಿ ಅಂತ ಹೇಳ್ತಾಳೆ. ಮದುವೆಗೆ ಹೋಗಿ ಮ್ಯಾಗ ನೀ ಮದುವೆ ಏನಾರ ನೋಡಿದೇನು, ಮದುವೆ ಏನಾರ ಮಾಡಿದೇನು, ಅಕ್ಷತೆ ಏನಾರ ಹಾಕಿ ಬಂದೇನು ಅಂತ ಕೇಳಿದ ಗಂಡ. ಅವಾಗ ಹೆಂಡತಿ ಹೇಳ್ತಾಳ, ನಾ ಮದುವೆನೂ ನೋಡಿಲ್ಲ, ಮದುವೆಯಾಗ ಊಟನೂ ಮಾಡಿಲ್ಲ, ಅಕ್ಷತೆನೂ ಹಾಕಿಲ್ಲ, ಏನೂ ಮಾಡಿಲ್ಲ, ಮತ್ ಎದಕ್ ಹೋಗಿದ್ದೀನಿ ಮದುವೆಗೆ ಅಂತಂದ್ರ ನಾನು ಮದುವೆ ಮಾಡಾಕಂತ ಹೋಗಿದ್ದ ಕರೆ ನೀವು ಕೈಯಾಗ ಕೊಟ್ಟಿದ ನೀರಿನ ಪಾತ್ರೆ ಇತ್ತಲ್ಲ ಅದ್ರ ಮ್ಯಾಗ ನಂದು ಯಾವಾಗಲೂ ದೃಷ್ಟಿ ಇತ್ತು, ಒಂದು ಹನಿ ನೀರು ಚೆಲ್ಲಬಾರದು ಅಂತಕ್ಕಂತಹ ಭಾಷೆಯನ್ನು ನಾನು ತಗೊಂಡಿದ್ವಿ. ಹಾಗಾಗಿ ಒಂದು ನೀರು ಚೆಲ್ಲದೆ ಇರುವಾಗ ನಾನು ನೋಡ್ಕೋಬೇಕಾಗಿರ್ತಕ್ಕಂತಹ ನನ್ನ ಕರ್ತವ್ಯ ಇತ್ತು. ಆದ್ರೆ ಮದುವೆಗೆ ಹೋಗಿದ್ದು ಸಾಕ್ಷಿ ಆಗಿತ್ತು, ಆದ್ರೆ ನನ್ನ ದೃಷ್ಟಿ ಗಮನ ಎಲ್ಲವೂ ಕೂಡ ನೀರಿನ ಪಾತ್ರೆಗಾಗಿತ್ತು ಅಂತ ಹೆಂಡತಿ ಉತ್ತರ ಕೊಡ್ತಾಳ. ಅವಾಗ ಗಂಡ ಹೇಳ್ತಾನ, ನನ್ನ ಏನು ನೀವು ಉತ್ತರ ಕೇಳ್ತಿ, ನನ್ನ ಉತ್ತರ ನಿನ್ನೊಳಗ ಐತಲ್ಲ ಅದನ್ನ ಕಂಡುಕೊಂಡ್ರೆ ಸಾಕು ಅಂತ ಹೇಳಿದ್ರು. ಅವಾಗ ಹೆಂಡತಿ ಹೆಂಗರಿ ಅಂತಂತ, ನಾನು ಕೂಡ ಲೌಕಿಕ ಬದುಕಿನೊಳಗೆ ಅದನ್ನು ಲೌಕಿಕ ಬದುಕಿನೊಳಗೆ ಇದ್ರೂ ಕೂಡ ಶಾರೀರಿಕವಾಗಿ ನಿನ್ನ ಜೊತೆಗೆ ಹೊತ್ತಾಗಿ ನಾನು ಮಾನಸಿಕವಾಗಿ ನಿನ್ನ ಜೊತೆಗಿಲ್ಲ. ನಾನು ಮಾನಸಿಕವಾಗಿ ಇರೋದು ಯಾರ ಜೊತೆಗಪ್ಪ ಅಂದ್ರೆ ಅದು ವಿಠಲನ ಜೊತೆಗೆ ಅದನ್ನು ಅಂತ ಹೇಳ್ತಕ್ಕಂಥ ಅಕ್ಕನ ಬಂಧುಗಳೇ. ಹಂಗ ನಾವು ಬದುಕಿನೊಳಗೆ ಶಾರೀರಿಕವಾಗಿ ವಿಶ್ವನಾಥ ಶಾಸ್ತ್ರಿಗಳು ಸತಿಪತಿಗಳ ಜೊತೆಗಿದ್ರು ಕೂಡ ಅವರು ಮಾನಸಿಕವಾಗಿ ಎಲ್ಲಿದಾರಪ್ಪ ಅಂದ್ರೆ ಭಗವಂತನ ಸಂಪರ್ಕಕ್ಕೆ ಯಾವಾಗಲೂ ಇರಬೇಕು ಅಂತಕ್ಕಂಥದ್ದನ್ನ ತೋರಿಸ್ಕೊ